ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ನೈಟ್ ಶಿಫ್ಟ್ ಇದೆ. ಸೊ ನೈಟ್ ಶಿಫ್ಟ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೇಟ್ ಮಾಡಿ. ಫುಲ್ ಜೋರು ಮಳೆ ಬರ್ತಾ ಇದೆ. ಚಾರ್ಲಿ ಇಂಥ ಮಳೆಯಲ್ಲಿ ಹೀಗೆ ನೈಟ್ ಶಿಫ್ಟಿಗೆ ಹೋಗಲಿ ನಾನು. ಆದರೂ ನಂದೊಂದು ರೂಲ್ ಇದೆ, ಮಳೆ ಬರಲಿ ಬಿಸಿಲಿರಲಿ ಚಳಿ ಇರಲಿ ನೀ ಮಾತ್ರ ಕುಗ್ಗದಿರು, ಮುಂದೆ ಸಾಗುತ್ತಾ ಇರು ಅಂತ. ಸೊ ಈ ರೂಲ್ನ ನಾನು ತುಂಬ ಫಾಲೋ ಮಾಡ್ತೀನಿ ಆ್ಯಕ್ಚುಲಿ ರಿಯಲ್ ಲೈಫಲ್ಲೂ ಕೂಡ. ಸೊ ಫೈನಲಿ ಐ ಆಮ್ ರೆಡಿ ಫಾರ್ ಮೈ ಶಿಫ್ಟ್. ನನ್ನ ರೂಲ್ ಪ್ರಕಾರ ಮಳೆ ಬಿಸಿಲು ನೋಡಿದ ಹಾಗೆ ಇವಾಗ ಹೋಗಬೇಕು ಫಾರ್ ಶಿಫ್ಟ್. ಸೊ ಮಯೂರಿ ಅವರು ಮಲಗಿದ್ದಾರೆ. ಓಕೆ ಮಯೂರಿ ಬಾಯ್. ಇನ್ನೊಬ್ಬರಿದ್ದಾರೆ ಕಾವೇರಿ ಅಂತ, ಅವರು ಡೇ ಶಿಫ್ಟಲ್ಲಿದ್ದಾರೆ. ಸೊ ನಾನು ಅವರಿಗೆ ಹೋಗಿ ರಿಲೀವ್ ಮಾಡಬೇಕು. ಮಳೆ ಬರ್ತಾಯಿದೆ. ಇವಾಗ ಹೋಗಿ ಆಂಟಿ ಹತ್ರ ಎಗ್ ಬೋಂಡ ತಿನ್ಕೊಂಡು ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಈ ಮಳೆಯಲ್ಲಿ ತುಂಬ ಚಟ್ಪಟ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಸೊ ಎಗ್ ಬೋಂಡ ತಿನ್ಕೊಂಡು ಬಸ್ಸಿಗೆ ವೇಟ್ ಮಾಡಿ ಬಸ್ ಹತ್ಕೊಂಡು ಹೋಗಬೇಕು. ನನ್ನ ಹತ್ರ ಟೈಮ್ ಇದೆ, ಇನ್ನು ನಾನು ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತಾ ಇರೋದು. ಸೊ ಮತ್ತೆ ಏನಂತಾರೆ ಎಲ್ಲರೂ, ನಮ್ಮ ಮೀರಾದಲ್ಲಿ ಗಣೇಶ ಕುಂದಿಸಿದ್ದಾರೆ, ತೋರಿಸ್ತೀನಿ ನೋಡಿ. ಸೊ ಇದು ಹುಣಸ್ಪಾನಹಳ್ಳಿಯ ಗಣೇಶ, ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಎಗ್ ಬೋಂಡ ಸಿಗೋ ಅಂಗಡಿ ಬಂತು. ಹಾಂ ಆಂಟಿ, ಒಂದು ಎಗ್ ಬೋಂಡ ಕೊಡಿ. ಎಗ್ ಬೋಂಡ ಕಟ್ ಮಾಡಿಕೊಡಿ ಆಂಟಿ. ಬೇಡ ಟ್ರಾಫಿಕ್ ಜಾಮ್ ಆಗಿದೆ. ಈ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಹುಣಸ್ಪನಹಳ್ಳಿ. ಮಾರ್ನಿಂಗಲ್ಲಿ ತೋರಿಸ್ತೀನಿ, ಮಾರ್ನಿಂಗ್ ಫುಲ್ ಖಾಲಿ ಇರುತ್ತೆ. ಇಷ್ಟು ಟ್ರಾಫಿಕ್ ಇದೆ ನೋಡಿ. ಫುಲ್ ಟ್ರಾಫಿಕ್.
bus has came. ವಿಂಡೋ ಸೀಟ್ ನನಗೆ ಯಾವಾಗಲೂ ವಿಂಡೋ ಸೀಟ್ ಪಕ್ಕನೇ ಕೊಡೋಕ್ಕೆ ತುಂಬ ಇಷ್ಟ. I'm reached to airport, so this is terminal 1. ಸೊ ಇಲ್ಲಿಂದ T2 ಹೋಗಬೇಕು. ಹಾಂ, ಇವತ್ತೇ ಫಸ್ಟ್. ಚೆನ್ನಾಗಿ ಕಾಣ್ತಿದೆ. ಹಾಂ, ಓಕೆ ಓಕೆ. ಸೊ ಈ ಬಸ್ ಇಟ್ಕೊಂಡು T2 ಹೋಗಬೇಕು. ಇದು ಟರ್ಮಿನಲ್ 2 ಬೇಸ್ಮೆಂಟ್. ಸೊ ನಿಮಗೆ ಎಲ್ಲ ಬಸ್ಗಳು ಇಲ್ಲೇ ಸಿಗುತ್ತೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಇದೆ. ಆಯಾ ಪ್ಲ್ಯಾಟ್ಫಾರ್ಮ್ ನಂಬರಿಗೆ ಆಯಾ ಬಸ್ಗಳು ಬರುತ್ತೆ. ಸೊ ವೇಟಿಂಗ್ ಏರಿಯಾ. ಈ ಥರ ಸೈನೇಜಸ್ ಇರುತ್ತೆ. ಸೊ ನಿಮಗೆ ಈಸಿಲಿ ಆಗಿ ನೀವು ಒಬ್ಬರೇ ಬಂದರೂ ಕೂಡ ಇಲ್ಲಿ ಹೋಗ್ಬೋದು. ಲಿಫ್ಟು, ಸೈನೇಜ್ ಎಲ್ಲ ವ್ಯವಸ್ಥೆ ಕೂಡ ಇದೆ. ಸೊ ನಮ್ಮ ಗೋಲ್ಡನ್ ಪ್ಯಾಲೇಸ್ ಟರ್ಮಿನಲ್ 2.
ನೈಟಲ್ಲಿ ಗೋಲ್ಡನ್ ಪ್ಯಾರಿಸ್ ಥರನೇ ಕಾಣುತ್ತೆ ಇದು. ನಾವಿವಾಗ ಇರೋದು ಅರೈವಲ್ಸಲ್ಲಿ, ಡಿಪಾರ್ಚರ್ 3rd ಫ್ಲೋರಲ್ಲಿದೆ. ಡಿಪಾರ್ಚರಿಗೆ ಹೋಗಿ ಲಿಫ್ಟ್ ಸಿಗುತ್ತೆ ನಿಮಗೆ, ಲಿಫ್ಟ್ ಮತ್ತು ಎಕ್ಸ್ಲೇಟರ್ ಇದೆ. ಐ ಆಮ್ ವರ್ಕಿಂಗ್ ಇನ್ ಏರ್ಪೋರ್ಟ್ ಆ್ಯಸ್ ಅ ಕ್ಯಾಶಿಯರ್. ಮತ್ತು ಮೈ ವರ್ಕ್ ಪ್ಲೇಸ್ ಇಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು. ವಿ ಜಸ್ಟ್ ಕೇಮ್ ಫಾರ್ ದ ಶಿಫ್ಟ್ ಆ್ಯಂಡ್ ಐ ಆಮ್ ಆಲ್ರೆಡಿ ರೆಡಿ. ಮೈ ಫ್ರೆಂಡ್ ಶೈನಾ, my colleague, she's getting ready. So this is my final look. Scarf, tie, name badge. Lipstick ಹಾಕ್ತೀನಿ ನಾನು. ಲಿಪ್ಸ್ಟಿಕ್ ಹಾಕ್ತಿ? ಲಿಪ್ ಕಲರ್ ಏನಿದೆ ಲೈಟ್ ಹಾಕಿದ್ಯಾ? ಲಿಪ್ ಕಲರ್ ಶೇಡ್ ಬೇರೆ ಇದೆ. ನೋಡು ನೋಡು, ಚೆನ್ನಾಗಿದೆ. ಜಾಸ್ತಿ ಪಿಂಪಲ್ ಆಗತ್ತವಲ್ಲೇ. ಇವಳು ಸರಿಯಾಗಿ ಊಟ ಮಾಡಲ್ಲ, ಮತ್ತು ಪಿಂಪಲ್ ಅಂತ ನೀರು ಕುಡಲ್ಲ, ಊಟ ಮಾಡಲ್ಲ, ಏನಾದರೂ ಹೇಳಿದ್ರೆ ಹೋಗ್ಬಿಡ್ತಾಳೆ. ಇಂಟರ್ನ್ಯಾಷನಲ್ ಬಿಸಿ ಬ್ಯಾಗೇಜ್ ಕ್ಲೇಮ್ ಏರಿಯಾ. ಸೊ ನೀವು ಡಿಪಾರ್ಚರಲ್ಲಿ ಚೆಕ್ ಇನ್ ಮಾಡಿರುವಂಥ ಬ್ಯಾಗ್ಸು ಇಲ್ಲಿ ಅರೈವಲ್ಸಲ್ಲಿ ಈ ಥರ ಬರುತ್ತೆ. ಬೆಲ್ಟ್ ನಂಬರ್ ಹೇಗೆ ಗೊತ್ತಾಗುತ್ತೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ? 1 ನಿಮಿಷ ಇರಿ, ಅಲ್ಲಿ ಕಾಣಿಸ್ತಾ ಇದೆ ಕಣೆ. ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ ಬೆಲ್ಟ್ ನಂಬರ್ ಅಂತ. ಇನ್ನೊಂದು ಫಿಟ್ಸ್ ಇದೆ ಇಲ್ಲಿ. ಸೊ ಇಲ್ಲಿದೆ ನೋಡಿ, ಈ ಥರ ಗೊತ್ತಾಗುತ್ತೆ. ಫಿಟ್ಸ್ ಅಂದರೆ ಫ್ಲೈಟ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಸಿಸ್ಟಮ್. ಸೊ ಇವಾಗ ಒಂದೇ ಫ್ಲೈಟ್ ಬಂದಿರೋದು ದುಬೈ, ಅದಕ್ಕೆ ಒಂದೇ ಬೆಲ್ಟ್ ಆಕ್ಯುಪೈಡ್ ಇದೆ, ಇವೆಲ್ಲ ಖಾಲಿ ಇದೆ. ಸೊ ಗಾಯ್ಸ್, ನಾನು 12 hours ನೈಟ್ ಶಿಫ್ಟ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸ್ಲೀಪಿ ಐಸ್. ಸೊ ಮಾರ್ನಿಂಗ್ ಟೈಮಲ್ಲಿ ಈ ಥರ ಕಾಣುತ್ತೆ. ಮೇಲ್ಗಡೆ ಚಾಯ್ ಪಾಯಿಂಟ್ ಅಂತ ಹೊಸದಾಗಿ ಓಪನ್ ಆಗಿದೆ, ಮೊದಲಿದ್ದಿಲ್ಲ ಇದು. Tianan. ನಮ್ಮ ಬಸ್ ಇಲ್ಲ, ವೇಟ್ ಮಾಡಬೇಕು. ಸೊ ನನ್ನ ಪ್ಲ್ಯಾಟ್ಫಾರ್ಮ್ 9. ಇಲ್ಲಿ ನಿಂತ್ಕೋಬೇಕು, ನನ್ನ ಬಸ್ ಬರುತ್ತೆ. ಸೊ ನಮ್ಮ ಕಿಯಾ ಬಸ್ ಬಂತು. ಸೊ ಮಾರ್ನಿಂಗ್ ಟೈಮಲ್ಲಿ ಅಷ್ಟೊಂದೇನು ಕ್ರೌಡ್ ಇರಲ್ಲ. ಈವ್ನಿಂಗಲ್ಲೇ ತುಂಬ ಕ್ರೌಡ್ ಇರೋದು. ಈ ಥರ ಇದೆ ಮಾರ್ನಿಂಗ್.
ಹೀಗಿತ್ತು ನನ್ನ ನೈಟ್ ಶಿಫ್ಟು. ಫುಲ್ ಟಯರ್ಡ್ ಆಗಿದೆ. ಸೊ ನಾನು ನೆಕ್ಸ್ಟ್ ನಿಮಗೆ ಡೇ ಶಿಫ್ಟ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.